ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವತ್ತು ನಾನು ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದು ಗುಲಾಬ್ ಜಾಮೂನ್. ನಾನು ಅದನ್ನು ಫ್ರೈ ಮಾಡ್ತಾ ಇಲ್ಲ, ಡೀಪ್ ಫ್ರೈ ಮಾಡ್ತಾ ಇಲ್ಲ, ಆದರೆ ನಾನು ಮಾಡ್ತಾ ಇರೋದು ಏರ್ ಫ್ರೈಯರಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ MTR ಅವ್ರದ್ದು ಗುಲಾಬ್ ಜಾಮೂನ್ ಮಿಕ್ಸ್ ತಗೊಳ್ತಾ ಇದ್ದೀನಿ. ರೆಡಿ ಮಿಕ್ಸ್ ಇದು. ಇದನ್ನು ನಾನು 2 ಕಪ್ ಅಷ್ಟು ತಗೊಳ್ತೀನಿ. 1 ಕಪ್ ಹಾಕ್ಕೊಂಡಿದ್ದೀನಿ ಆಗಲೇ. 1 ಕಪ್ಪು. ಈಗ ಇನ್ನೊಂದು ಕಪ್ ಹಾಕ್ತಾ ಇದ್ದೀನಿ. ಎರಡು ಕಪ್ಪಲ್ಲಿ ನಮ್ಗೆ ಸುಮಾರು ಒಂದು 30 ಗುಲಾಬ್ ಜಾಮೂನ್ ಆಗುತ್ತೆ. ಈಗ ನಾನು ಮೂರು ಕಪ್, ಅದೇ ಕಪ್ ಸೇಮ್ ಕಪ್ಪಲ್ಲಿ 3 ಕಪ್ ಸಕ್ಕರೆ ತಗೊಳ್ತಾ ಇದ್ದೀನಿ. 2 ಕಪ್ ಮಿಕ್ಸಿಗೆ, ಗುಲಾಬ್ ಜಾಮೂನ್ ಮಿಕ್ಸಿಗೆ ನಾನು 3 ಕಪ್ ಅಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ. ನಾನು 3 ಕಪ್ ಸಕ್ಕರೆಗೆ ನಾನು 2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಆ ಸಕ್ಕರೆ ಮುಳುಗಿ ಸ್ವಲ್ಪ ಮೇಲೆ ಬಂದರೆ ಸಾಕು, ಅದು ಅಷ್ಟು ನೀರಿದ್ರೆ ಸಾಕು. ಈಗ ನಾನು ಒಂದು ಚಿಟಿಕೆ ಕಾರ್ಡಮಮ್ ಪೌಡರ್ ಅಂದರೆ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು 6 ಲವಂಗ ಹಾಕ್ಕೊಳ್ತಾ ಇದ್ದೀನಿ. 6-7 ಲವಂಗ ಆದರೆ ಸಾಕು, ಚೆನ್ನಾಗಿ ವಾಸನೆ ಬರುತ್ತೆ. ಆಮೇಲೆ ಸ್ಯಾಫ್ರಾನ್ ಅಂದರೆ ಕೇಸರಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಇವಾಗ ನಾವು ಇದನ್ನು ಕುದಿಯಕ್ಕೆ ಇಡೋಣಂತೆ. ಈಗ ನಾನು ಪಾಕ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇದು ಒಂದು 10ರಿಂದ 12 ನಿಮಿಷ ಕುದ್ರೆ ಸಾಕು. ಅಂದರೆ ಚೆನ್ನಾಗಿ ಬಿಸಿಯಾಗಿ ಕುದಿಯಕ್ಕೆ ಬಂದಾಗ ಒಟ್ಟು ಟೋಟಲ್ 10ರಿಂದ 12 ನಿಮಿಷ ಆದರೆ ಸಾಕು. ಅಷ್ಟೇ ಸಿರಪ್, ಅಷ್ಟೇ ನೀರಾಗಿರಬೇಕು. ಅಂದರೆ ತುಂಬ ಗಟ್ಟಿಗೂ ಇರಬಾರ್ದು ಪಾಕ, ತುಂಬ ನೀರಾಗೂ ಇರಬಾರ್ದು, ಅಷ್ಟು ಮೀಡಿಯಮ್ ಇರಬೇಕು. ನಾವೀಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನಾನು 2 ಕಪ್ ಹಿಟ್ಟಿಗೆ ನಾನು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, ಹಸಿ ಹಾಲು ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಳ್ತಾ ಇದ್ದೀನಿ. ಇದು ಏರ್ ಫ್ರೈಯರಲ್ಲಿ ಮಾಡೋದ್ರಿಂದ ಸ್ವಲ್ಪ ಜಿಡ್ಡಿನಂಶ ಇರಲಿ ಅಂತ ಹೇಳಿ ನಾನು 1 ಸ್ಪೂನು, ದೊಡ್ಡ ಸ್ಪೂನಷ್ಟು ತುಪ್ಪ ತೊಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೊಳ್ಳೋಣ. ಇದು ತುಂಬ ಜಾಸ್ತಿ ಹಾಲು ಇಡ್ಸಲ್ಲ ಅದಕ್ಕೆ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಬೇಕು. ಇಲ್ಲ ಅಂತಂದರೆ ಬೇಗ ಇದು ನೀರಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಲು ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಕಲಿಸಿದ್ಮೇಲೆ ನೀವು ಹಾಕ್ಕೋಬೇಕಾಗತ್ತೆ. ಈಗ ಮೆತ್ತಗಾಗಿದೆ. ನಂಗೆ ಇಷ್ಟಕ್ಕೆ ಅರ್ಧ ಕಪ್ ಅಷ್ಟೇ ಸಾಕಾಯಿತು, ಮತ್ತೆ ಜಾಸ್ತಿ ಬೇಡ ಆಯ್ತು ಇದಕ್ಕೆ. ಈಗ ಇದನ್ನು ಈ ಥರ ಇಟ್ಬಿಟ್ಟು, ಈಗ ನಮ್ಮದು ಪಾಕ ಕೂಡ ಕುದೀತಾ ಇದೆ. 12 ನಿಮಿಷ ಆಗಿದೆ ಇವಾಗ ನಂದು. ತುಂಬ ಜಾಸ್ತಿನೂ ಗಟ್ಟಿ ಇಲ್ಲ, ತುಂಬ ನೀರಾಗೂ ಇಲ್ಲ. ಕೈಯಲ್ಲಿ ಮುಟ್ಟು ನೋಡಿದ್ರೆ ಒಂದು ಸುಮ್ಮನೆ ಅಂಟಬೇಕಷ್ಟೇ, ಅದು ಅಷ್ಟೇ ಪಾಕ ಇರಬೇಕು. ಈಗ ನೋಡ್ತಾ ಇದ್ದೀರಾ ನೀವು, ಚೆನ್ನಾಗಿ ಕುದೀತಾ ಇದೆ ಅದು. ಮತ್ತು ಸ್ಯಾಫ್ರಾನ್ ಕೂಡ ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಆಮೇಲೆ ಏಲಕ್ಕಿ ಸ್ಮೆಲ್ಲು, ಲವಂಗದ ಸ್ಮೆಲ್ಲು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅದು. ಈಗ ನಾನು ಕೈಲಿ ಮುಟ್ಟು ನೋಡ್ತಾ ಇದ್ದೀನಿ, ಸ್ವಲ್ಪ ಅಂಟಿನ ಅಂಶ ಇದೆ. ತುಂಬ ನೀರಾಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ, ಸುಮ್ಮನೆ ಅಂಟಿದೆ. ಈಗ ಪಾಕ ರೆಡಿಯಾಗಿದೆ. ನಾನೀಗ ಏರ್ ಫ್ರೈಯರ್ನ ಆನ್ ಮಾಡ್ತಾ ಇದ್ದೀನಿ. ಏರ್ ಫ್ರೈಯರು ಫಸ್ಟ್ ನಾನು ಏರ್ ಫ್ರೈ ಅಂತ ಆಪ್ಷನ್ ಇರುತ್ತಲ್ಲ, ಅದನ್ನು ಆನ್ ಮಾಡಿಕೊಂಡು ಮತ್ತು ಟೆಂಪ್ರೇಚರ್ನ ನನಗೆ 365 ಫ್ಯಾರನೈಟ್ಗೆ ಇಡ್ತಾ ಇದ್ದೀನಿ. 365 ಸಾಕಾಗುತ್ತೆ. ಈಗ ಸ್ಟಾರ್ಟ್ ಕೊಡ್ತಾ ಇದ್ದೀನಿ. ಇದು ಪ್ರೀ ಹೀಟ್ ಆಗುತ್ತೆ. ಆ ಪ್ರೀ ಹೀಟ್ ಆಗೋದ್ರೊಳಗೆ ನಾವೀಗ ಚೆನ್ನಾಗಿ ಜಾಮೂನ್ ಬಾಲ್ಸ್ಗಳನ್ನ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ಆಮೇಲೆ ಬಾಲ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಜಾಮೂನು. ನಾನಿಲ್ಲಿ ರೌಂಡ್ ಶೇಪಲ್ಲೇ ಮಾಡ್ತಾ ಇದ್ದೀನಿ. ಹಿಂಗೆ ಸಣ್ಣ ಸಣ್ಣ ಉಂಡೆ ಮಾಡ್ಬೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಬೋದು. ನಾನು ಈ ಸೈಜ್ ಮಾಡಿರೋದ್ರಿಂದ ನಂದು ಒಂದು 29 ಅಥವಾ 30 ಉಂಡೆಗಳಾಗಿದೆ. 30 ಜಾಮೂನ್ ನನಗೆ ಸಿಕ್ತು 2 ಕಪ್ಪಿಗೆ. ನಾನು ಇಷ್ಟು ಸೈಜ್ ಮಾಡಿದ್ದಕ್ಕೆ ಅದು ಚೆನ್ನಾಗಿ ಪಾಕದಲ್ಲಿ ನೆಂದ ಮೇಲೆ ಅದು ಮತ್ತೆ ದಪ್ಪ ಆಗುತ್ತದು. ಹಾಗಾಗಿ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ನಾವು ಡೀಪ್ ಫ್ರೈ ಮಾಡಿದಾಗ ಹೇಗೆ ದಪ್ಪ ದಪ್ಪ ಆಗುತ್ತೋ ಅದೇ ಥರ ಇದು ಕೂಡ ನಾವು ಏರ್ ಫ್ರೈ ಮಾಡಿ ಮತ್ತೆ ಪಾಕದಲ್ಲಿ ಹಾಕಿದ ತಕ್ಷಣ ಚೆನ್ನಾಗಿ ದಪ್ಪ ದಪ್ಪಗಾಗುತ್ತೆ. ಅದಕ್ಕೆ ನಾನು ಈ ಸೈಜ್ ಮಾಡಿದ್ದೀನಿ.
ಈಗ ಏರ್ ಫ್ರೈಯರ್ ನಮ್ಮದು ಪ್ರೀ ಹೀಟ್ ಆಗಿದೆ. ಈಗ ನಾನು ಒಟ್ಟಿಗೆ ಒಂದು 15 ಇಡ್ಬೋದು, 15 ಜಾಮೂನ್ ಇಡ್ಬೋದು. 15 ಬಾಲ್ಸ್ ಇಡ್ತಾ ಇದ್ದೀನಿ. ಈ ಪಾರ್ಟಿಗಳಿಗೆಲ್ಲ ಮಾಡ್ಕೊಳ್ಳೋ ಹೊತ್ತಿಗೆ ಎಲ್ಲ ಈಸಿಯಾಗಿ ಆಗುತ್ತೆ ಇದು. ತುಂಬ ಚೆನ್ನಾಗೂ ಇರುತ್ತೆ. ಹಾಗಾಗಿ ಇದು ಈಸಿ ಅನಿಸುತ್ತೆ. ಮತ್ತೆ ಮಿಕ್ಕಿದಷ್ಟು ನಾನು ಡೋನ ಮತ್ತೆ ಉಂಡೆ ಮಾಡಿ ಇಡ್ತಾ ಇದ್ದೀನಿ. ಒಂದು ಮುಚ್ಚಿಡ್ತಾ ಇದ್ದೀನಿ. ಈಗ ನಾನು ಮಾಡಿರೋಂಥ ಪಾಕನ ಒಂದು ದೊಡ್ಡದಾಗಿರೋಂಥ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ಆ ಪಾತ್ರೆಯಲ್ಲಿ ಅಷ್ಟು ಹಿಡಿಸಲ್ಲ ಅಂತ. ಈಗ 2 ನಿಮಿಷ ಆಗಿದೆ. ಇದು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಈಗಿನ್ನೂ. ಈಗ ಒಂದು 6-7 ನಿಮಿಷ ಆಯಿತು. ಈಗ ಸ್ವಲ್ಪ ಇಷ್ಟು ಕಲರ್ ಆಗಿದೆ. ಒಟ್ಟು ಟೋಟಲ್ ನನಗೆ 12 ನಿಮಿಷಕ್ಕೆ ನನಗೆ ಒಂದು ಬ್ಯಾಚ್ ಜಾಮೂನು ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ರೆಡಿ ಆಯಿತು. ಇಷ್ಟು ಕಲರ್ ಬಂದರೆ ಸಾಕಿದು. ತುಂಬ ಚೆನ್ನಾಗಾಗಿದೆ. ನಾನು ಇದನ್ನು ಈಗ ಸಕ್ಕರೆ ಪಾಕದಲ್ಲಿ ಹಾಕಿದೆ ಅದನ್ನೆಲ್ಲ. ಮತ್ತು ಮಿಕ್ಕಿದ್ದು ಸೆಕೆಂಡ್ ಬ್ಯಾಚ್ ಕೂಡ ಈಗ ಇಡ್ತಾ ಇದ್ದೀನಿ. ಇದು ಕೂಡ 12 ನಿಮಿಷದಲ್ಲಿ ಆಗೋಯ್ತು. ಬೇಗನೆ ಆಗುತ್ತಂದ್ರೆ. ಈಗ ಚೆನ್ನಾಗಿ ಸಿರಪ್ ಎಲ್ಲ ಒಂದು ಕೋಟಿಂಗ್ ಬರೋ ಥರ ಒಂದ್ಸತಿ ಕೈ ಆಡಿದ್ರೆ ಚೆನ್ನಾಗಾಗುತ್ತೆ ಇದು. ಒಂದು ಮುಚ್ಚಿಟ್ಬಿಡೋಣ. ಈಗ ಸೆಕೆಂಡ್ ಬ್ಯಾಚ್ ಕೂಡ ರೆಡಿ ಆಯಿತು. ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನೀಗ. ಇದು ಬ್ಯಾಚ್ ರೆಡಿ ಆಗೋ ಅಷ್ಟೊತ್ತಿಗೆ ಅದಾಗಲೇ ಅರ್ಧ ನೆಂದೋಗಿತ್ತು. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಆಗಲೇ ಫಸ್ಟ್ ಒನ್ ಹಾಕಿದಾಗಲೇ ದಪ್ಪ ದಪ್ಪ ಆಗಿದೆ. ಈಗ ನಾನು ಇದನ್ನು ಅರ್ಧ ಗಂಟೆ ಹೀಗೆ ಇಡ್ತೀನಿ. ಅರ್ಧ ಗಂಟೆ ಅಷ್ಟೊತ್ತಿಗೆ ನೆಂದಿರುತ್ತಿದ್ದು. ಈಗ ಅರ್ಧ ಗಂಟೆ ಆಯಿತು. ನೋಡಿ ಎಷ್ಟು ದಪ್ಪ ದಪ್ಪ ಆಗಿದೆ. ಇವಾಗ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿದೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿ ಅನಿಸುತ್ತೆ. ಪಾರ್ಟಿಗೆಲ್ಲ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ. ಕರಿಯೋಂಗಿರಲ್ಲ, ಮನೆಯೆಲ್ಲ ಸ್ಮೆಲ್ ಆಗುತ್ತೆ ಅನ್ನೋದಿರಲ್ಲ. ಏರ್ ಫ್ರೈಯರಲ್ಲಿ ಮಾಡಿದ್ರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪಾಕ ಕೂಡ ಚೆನ್ನಾಗಿ ಹೀರ್ಕೊಂಡಿತ್ತು ಅರ್ಧ ಗಂಟೆಗೆ. ಇನ್ನೂ ಜಾಸ್ತಿ ಹೊತ್ತಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ. ತುಂಬ ಸ್ಮೂತಾಗಿ ಆಗುತ್ತೆ ಇದು. ನೀವು ನೋಡ್ತಾ ಇರ್ಬೋದು, ಈಗ ಸೆಕೆಂಡ್ ಒನ್ ತುಂಬ ಚೆನ್ನಾಗಿ ಹೀರ್ಕೊಂಡಿದೆ. ಹೇಗಿತ್ತು ಅಂತ ನೀವು ಮಾಡಿ ತಿಳಿಸಿ ನನಗೆ. ಥ್ಯಾಂಕ್ ಯು.